ಸರ್, ಈಗ ಯೂಟ್ಯೂಬರ್ಗಳು ಧರ್ಮಸ್ಥಳಕ್ಕೆ ಹೋಗಿ ಸಾಕಷ್ಟು ಅಪಪ್ರಚಾರಗಳು ಮಾಡ್ತಾ ಇದ್ರು. ನಿಮ್ಗೆ ಯಾವ ರೀತಿ ಆಫರ್ ಬಂದಿತ್ತು ಸರ್? ಸರ್, ಇದೇ ಚಂದನ್ಗೌಡರದು 5 ಮಂತ್ಸ್ ಬ್ಯಾಕ್ ಚಂದನ್ಗೌಡರದು ಬಟ್ಟೆ ಅಂಗಡಿ ಓಪನ್ ಆಗುತ್ತೆ. ಆ ಬಟ್ಟೆ ಅಂಗಡಿಗೆ ನನ್ನನ್ನ ಚಂದನ್ಗೌಡರು ಇನ್ವೈಟ್ ಮಾಡಿರ್ತಾರೆ. ಅದೇ ಬಟ್ಟೆ ಅಂಗಡಿಗೆ ಯುನೈಟೆಡ್ ಮೀಡಿಯಾ ಅಭಿ ಅವರು ಬಂದಿರ್ತಾರೆ. ಬಂದಾಗ ಅಭಿ ಅವರು ಹೇಳ್ತಾರೆ, ಎಲ್ಲ ಮುಗಿಯುತ್ತೆ, ನಾನು ಅಭಿ 1-2 ಅವರ್ಸ್ ಕುತ್ಕೊಂಡು ಮಾತಾಡ್ತೀವಿ, ಬೇಕಾದ್ರೆ ಪಕ್ಕದ ಜ್ಯೂಸ್ ಅಂಗಡಿಲಿ ಕುತ್ಕೊಂಡು ಮಾತಾಡಿರೋದು ಫುಟೇಜ್ ಐತೆ, ನೀವು ಹೋಗ್ಬಿಟ್ಟು ಬೇಕಾದ್ರೆ ಆದ್ರೆ ಇವಾಗ ಇದ್ರೆ ತಗ್ಸ್ಬೋದು. ಅದೆಲ್ಲ ಆದ್ಮೇಲೆ ಸರಿ ಅನ್ಬಿಟ್ಟು ಅಭಿಯ ಕೇಳ್ತೀನಿ ನಾನು, ಏನ್ ಬ್ರೋ ಇಷ್ಟೊಂದು ವೈರಲ್ ಆಗೋಯ್ತಲ್ಲ ವಿಡಿಯೋ ಅಂತ, ಸಮೀರ್ನ ಫ್ರೆಶ್ ವಿಡಿಯೋ ಏನ್ ಇಷ್ಟೊಂದು ವೈರಲ್ ಆಗೋಯ್ತಲ್ಲ ಅನ್ಬಿಟ್ಟು ನಾನು ಕೇಳ್ತೀನಿ. ಅವಾಗ ಇದೇ ಅಭಿ ಹೇಳ್ತಾನೆ, ನೀನು ವೈರಲ್ ಆಗಿದ್ ಮಾತ್ರ ನೋಡಿದ್ಯಾ, ಅದರಿಂದ ಎಷ್ಟು ಕೆಲಸ ನಡೀತು, ಎಷ್ಟು ಜನ ಇದ್ರು, ಎಷ್ಟು ವೈರಲ್ ಆಗಕ್ಕೆ ಏನೇನ್ ಮಾಡಿದ್ರು ಅನ್ಬಿಟ್ಟು ನಿನ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹೌದಾ, ಏನೇನ್ ಮಾಡಿದ್ರು ಅಂತ ನಾನು ಒಂದು ಕುತೂಹಲದಿಂದ ಕೇಳ್ತೀನಿ. ಇದರಿಂದ 300ರಿಂದ 400 ಟ್ರೋಲ್ ಪೇಜ್ಗಳು, 50ರಿಂದ 60 ಕಂಟೆಂಟ್ ಕ್ರಿಯೇಟರ್ಸ್ ಕೆಲಸ ಮಾಡಿದ್ದಾರೆ ಅಂತ ಇದೇ ಅಭಿ ಸ್ವತಃ ನನ್ಗೆ ಹೇಳಿದ್ದಾನೆ. ನಾನು ಕೇಳ್ತೀನಿ, ಇದಕ್ಕೆಲ್ಲ ಫಂಡ್ ಬೇಕಲ್ಲ, ಫಂಡ್ ಇಲ್ದಾನೆ ಯಾರು ಮಾಡಲ್ಲ, ಇದಕ್ಕೆಲ್ಲ ಫಂಡ್ ಬೇಕಲ್ಲ, ಯಾರು ಕೊಟ್ಟರು ಇದಕ್ಕೆಲ್ಲ ಫಂಡ್ ಅಂತ ಕೇಳಿದ್ರೆ ಅವನೇ ಸ್ಪೆಸಿಫೈ ಆಗಿ ಮೆನ್ಷನ್ ಮಾಡಿ ಹೇಳಿದ್ದಾನೆ, ನಮ್ಮ ಬಾಸ್ ಗಿರೀಶ್ ಮಠಣ್ಣನವರು, ಮಹೇಶ್ ತಿಮ್ರೋಡಿ ಅವರು ಇದಕ್ಕೆಲ್ಲ ಫಂಡ್ ಮಾಡ್ತಾ ಇರೋದು ಅಂತ ಈ ಅಭಿನೇ ಹೇಳಿದ್ದಾನೆ. ಮತ್ತೆ ಅದ್ರ ನಂತರ ನನಗೂ ಆಫರ್ ಕೊಡ್ತಾನೆ, ನೀನು ಬಾ, ನೀನು ಒಳ್ಳೆ ವ್ಯೂಸ್ ಆಯ್ತದೆ, ಲೈಕ್ಸ್ ಆಯ್ತದೆ, ಸಬ್ಸ್ಕ್ರೈಬರ್ಸ್ ಬರ್ತಾರೆ, ನಿನಗೆ ಏನು ಫೈನಾನ್ಷಿಯಲಿ ನಾನು ನೋಡ್ಕೋತೀನಿ, ಮತ್ತೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಓಡಾಡಕ್ಕೆ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಎಲ್ಲ ನಾನು ನೋಡ್ಕೊಳ್ತೀನಿ, ನೀನ್ ತಲೆ ಕೆಡಿಸ್ಕೊಬೇಡ ಬಾ ಅಂತ ಹೇಳ್ತಾನೆ.